ಪೂರ್ತಿ ಕ್ಲಿಯರ್ ಆದಾಗ ಮಾತ್ರ ಸ್ಪಷ್ಟ ಚಿತ್ರ ಬರ್ತದೆ ಅನ್ನೋದೊಂದು ಸಮಾಧಾನ ಇದ್ದರೂ ಸಹಿತ ಸ್ಪಷ್ಟ ಚಿತ್ರ ಬರ್ತದೇನೋ ಅನ್ನುವಂಥ ಆತಂಕನೂ ಎಲ್ಲರೂ ಮನೆ ಮಾಡಿದ ಏನಾಗ್ತದೆ ನೋಡೋಣ. ಒಟ್ಟಾರೆಯಾಗಿ ಇದು SIT ಮೇಲೆ ಅವ್ರು ಪ್ರೆಷರ್ ಮಾಡಾರ್ದು ಅವ್ರ ತನಿಖೆಗೆ ಅವ್ರನ್ನ ಬಿಟ್ಟರೆ ಸತ್ಯ ಹೊರಗೆ ಹಾಕ್ತಾರ ಅನ್ನುವಂಥದ್ದು. ಸತ್ಯನ FSR ವರದಿನ ತರಿಸ್ಕೊಂಡ್ರೆ ಎಲ್ಲ ಎಕ್ಸಾಮ್ ಮಾಡ್ತಾಯಿದ್ದಾರೆ. ಅವ್ರ ಮೇಲೆ ಸಂಶಯ ಪಡೋದ್ರಲ್ಲಿ ಯಾವ ಅರ್ಥ ಇಲ್ಲ ಅಂತೇಳಿನೂ ಹೋರಾಟಗಾರರು ಹೇಳ್ತಾ ಇದ್ದಾರೆ. ನೋಡ್ರಿ ಏನಾಗ್ತದೆ, ನಾಳಿನ ಆರೋಪ ಮಾಡ್ತಾರೆ, ಇವತ್ತು ಈ ರೀತಿ ಅದ, ನಾಳೆ. ಆದರೆ ಒಂದಂತೂ ಸತ್ಯ, ಇಲ್ಲೆಲ್ಲ ನಡೆದ ಸತ್ಯ ನಿಶ್ಚಿತನ ಸತ್ಯ. ನಾವು ಅದ್ರ ಜೊತೆಗೆ ಅಲ್ಲಿ ಹೆಚ್ಚಿಗೆ ಹೆಣ್ಮಕ್ಳ ಮೇಲೆ ಅತ್ಯಾಚಾರ, ಇದು ಕಾರಣ ಅನ್ನುವಂಥ ಮಾತುಗಳು ಇವೆಲ್ಲ ಒಂದು ಸಿಚುವೇಶನಿಂದ ಸ್ಪಷ್ಟ ಆಗ್ತಾ ಹೋಗ್ತಾವೆ. ಏನು ತನಿಖೆದು ಏನು ಬರ್ತದೆ ನೋಡೋಣ ಅಂತ ಹೇಳ್ತಾ SIT ತನಿಖೆ ಮಾಡಿ ಕೊಟ್ಟಿದ್ದಾರೆ. ಅದು ಏನು ಹೊರಗೆ ಹಾಕಲಿ, ಗೊತ್ತಾಗಲಿ ಇದಕ್ಕೆ ವಿಶ್ವಕ್ಕೆ ಅನ್ನೋಂಥ ಮಾತು ಅದ. ಯಾಕಂದ್ರೆ ಅವ್ರ ರಿಪೋರ್ಟ್ ಭಾಳ ಇಂಪಾರ್ಟೆಂಟ್, ಯಾವ ಆಧಾರ ಮಾಡಿರಿ ಏನು ಎಂತು ಅಂತೇಳಿ. ಆದರೂ ಇದು ಅಂದ್ಕೊಂಡಷ್ಟು ಬಗೆಹರಿಯುವಂಥದ್ದು ಅಲ್ಲ. ಯಾಕಂದರೆ ಇಲ್ಲಿವರೆಗೆ ಮುಚ್ತಾ ಹೊರಟಂಥ ಈ ಕೇಸ ಇನ್ನೂ ಏನಾಗ್ಬೋದು ಅನ್ನೋ ಭಯ ಇದ್ದರೂ ಸಹಿತ ಇಲ್ಲಿ ಹೈಕೋರ್ಟು, ಸುಪ್ರೀಂ ಕೋರ್ಟು ಎಲ್ಲ ಎಂಟ್ರಿ ಆಗಿದ್ದರಿಂದಾಗಿ ಬುದ್ಧಿವಂತ ಬಾಲನ್ ಅಂತವರು ವಕೀಲರು ಇರೋದ್ರಿಂದಾಗಿ ಕೂಡಲ ರ್ಯಾಂಪೇಜ್ ಅನ್ನೋಂಥ ಒಂದು ಮೀಡಿಯಾ ಅದ. ಆ ಮೀಡಿಯಾ ಹೌಸ್ ಪ್ರಯತ್ನ ಮಾಡೋದು ನೋಡಿದಾಗ ಇನ್ನುಳಿದ ಅನೇಕರಿದ್ದಾರೆ. ಅವರೆಲ್ಲ ಪ್ರಯತ್ನದಿಂದಾಗಿ ಯೂಟ್ಯೂಬರ್ಗಳು, ಮೇನ್ ಮೀಡಿಯಾ ಅಲ್ಲ, ಇವ್ರ ಪ್ರಯತ್ನದಿಂದಾಗಿ ಸತ್ಯ ಹೊರಗೆ ಬರ್ಬೋದು ಅನ್ನೋ ದೂರದ ಆಸೆ ಪ್ರತಿಯೊಬ್ಬರಿಗೂ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡಿರಿ. S16 ನ್ಯೂಸ್ ಅರ್ಥಾತ್ ಚಿತ್ರ ನಾವಿದು ಸತ್ಯದ ಕೈಗನ್ನಡಿ ವಂದನೆಗಳು.